ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ದಿಲ್ಲದೆ ನಡೆಯುತ್ತಿದೆ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ. SSLC PUC ಡಿಗ್ರಿ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅಂಕಪಟ್ಟಿ ಮಾತ್ರ ಸಿಗತ್ತೆ. 30 ರಿಂದ 50 ಸಾವಿರ ಕೊಟ್ರೆ ಸಾಕು ಮಾರ್ಕ್ಸ್ ಕಾರ್ಡ್ ರೆಡಿ ಆಗುತ್ತೆ. ಹಣ ಪಡೆದು ಮಾರ್ಕ್ಸ್ ಕಾರ್ಡ್ ಡೋರ್ ಡೆಲಿವರಿ ಮಾಡಲಾಗ್ತಾ ಇದೆ. ನಕಲಿ ಜಾಲ ಭೇದಿಸಿದ್ದಾರೆ ಬೆಂಗಳೂರು ಸಿಸಿಬಿ ಪೊಲೀಸರು. ಬೆಂಗಳೂರು ಕೋರಮಂಗಲದಲ್ಲಿ ನಡೀತಾ ಇದ್ದಂತಹ ದಂಧೆ ಇದು. ರಾಜರೆಡ್ಡಿ ಎಂಬ ಆರೋಪಿಯಿಂದ ನಡೀತಾ ಇದ್ದ ಕೃತ್ಯ. 50ಕ್ಕೂ ಅಧಿಕ ನಕಲಿ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿರೋದು ಕೂಡ ಈಗ ಬೆಳಕಿಗೆ ಬಂದಿದೆ. ಸದ್ಯ ಪರಾರಿಯಾಗಿರುವಂತ ಆರೋಪಿ, ಆತನ ಹೆಸರು ಆರ್ಯನ್ ಅಂತ ಹೇಳಿ, ಆತನಿಗಾಗಿ ಇದೀಗ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಹಣ ಪಡೆಯುವಂಥದ್ದು, ಹಣವನ್ನ ಪಡೆದು ಮಾರ್ಕ್ಸ್ ಕಾರ್ಡ್ ಅನ್ನ ಡೋರ್ ಡೆಲಿವರಿ ಮಾಡ್ತಾ ಇದ್ರು ಆರೋಪಿಗಳು. ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಎಂಬ ಸಂಸ್ಥೆಯ ಹೆಸರಿನಲ್ಲಿ ಈ ಒಂದು ದಂಧೆ ನಡೀತಾ ಇತ್ತು. ಮಾಡ್ತಾ ಇರೋದೇ ಆ ರೀತಿಯಾದಂತಹ ಕೃತ್ಯ. ಅದಕ್ಕೆ ಒಂದು ಸಂಸ್ಥೆಯ ಹೆಸರನ್ನ ಕೂಡ ಇವರು ಇಟ್ಟಿದ್ರು. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಕೃತ್ಯ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ನಡೀತಾ ಇರೋದನ್ನ ಪತ್ತೆ ಹಚ್ಚಿದ್ದು ಹೇಗೆ? ಜೊತೆಗೆ ಈಗ ಯಾವೆಲ್ಲ ಆರೋಪಿಗಳು ಆ ರೀತಿಯಾಗಿ ಕೃತ್ಯವನ್ನ ಎಸಗಿದ್ರು, ಆರೋಪಿಗಳ ಕುರಿತಂತೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ, ಹೇಗೆ? ಖಂಡಿತವಾಗ್ಲು ಬೆಂಗಳೂರಿನಲ್ಲಿ ಇಂದು ನಿನ್ನೆದೆಲ್ಲ ಅನೇಕ ಬಾರಿ ಇಂತಹ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲಗಳು ಆಗಾಗ ಪತ್ತೆ ಆಗ್ತಾ ಇರುತ್ತೆ. ಸದ್ಯಕ್ಕೆ ಈ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಒಂದು ತನಿಖೆಯನ್ನು ಕೂಡ ನಡೆಸಿರುವಂತದ್ದು ಮತ್ತು ತನಿಖೆಯನ್ನು ನಡೆಸಿ ಈಗ ದೊಡ್ಡ ಮಟ್ಟದ ಒಂದು ಆರೋಪಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಬಂಧಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಂದ್ರೆ ಈ SSLC ಆಗಿರ್ಬೋದು, PUC ಆಗಿರ್ಬೋದು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನಿದೆ ಅದೆಲ್ಲವೂ ಕೂಡ ಹಣ ಕೊಟ್ರೆ ಸಾಕು ಇಲ್ಲಿ ಸಿಗ್ತಾ ಇತ್ತು. 30 ರಿಂದ 50 ಸಾವಿರ ರೂಪಾಯಿ ಹಣವನ್ನ ಕೊಟ್ರೆ ಇವರು ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಮಾಡಿ ಕೊಡ್ತಾ ಇದ್ರು. ಅಂದ್ರೆ ಈ ಹಣವನ್ನ ಪಡೆದುಕೊಂಡು ಮಾರ್ಕ್ಸ್ ಕಾರ್ಡ್ ಅನ್ನ ಡೋರ್ ಡೆಲಿವರಿ ಕೂಡ ಮಾಡ್ತಾ ಇದ್ರು. ಅಂದ್ರೆ ನಾವೇನು ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿಯಾದಂತಹ ಫುಡ್ ಡೆಲಿವರಿಯನ್ನ ಏನು ತಗೊಳ್ಕೊಳ್ತೀವಿ, ಅದೇ ರೀತಿಯಾಗಿ ಮಾರ್ಕ್ಸ್ ಕಾರ್ಡ್ ಡೆಲಿವರಿ ಮಾಡ್ತಾ ಇದ್ರು. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈಗ ಆರೋಪಿಗಳನ್ನು ಕೂಡ ಬಂಧನ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಅನ್ನೋ ಒಂದು ಹೆಸರಿನಲ್ಲಿ ಈ ಒಂದು ದಂಧೆಯನ್ನು ನಡೆಸಲಾಗ್ತಾ ಇತ್ತು. ಸದ್ಯಕ್ಕೆ ಈ ರಾಜಾರೆಡ್ಡಿ ಎಂಬ ಆರೋಪಿಯಿಂದ ಈ ಒಂದು ಕೃತ್ಯ ನಡೀತಾ ಇತ್ತು. ಈತನಿಗೆ ಅನೇಕ ಮಂದಿ ಆರೋಪಿಗಳು ಕೂಡ ಸಾಥನ್ನ ಕೊಡ್ತಾ ಇದ್ರು. ಹೀಗಾಗಿನೇ ಸಿಸಿಬಿ ಅಧಿಕಾರಿಗಳು ಈಗ ಈ ಫ್ಲಾರೆನ್ಸ್, ಕಲಾನಿಕೇತನ್ ಮತ್ತೆ MVJ, ಟಿಪ್ಪು ಸುಲ್ತಾನ್ ಎಂಬ ಕಾಲೇಜುಗಳಲ್ಲಿ ಸೀಟ್ ಪ್ರವೇಶಾತಿ ಕೂಡ ನೀಡೋದಾಗಿ ಈ ಆರೋಪಿಗಳು ಹೇಳ್ತಾ ಇದ್ರಂತೆ. ಮತ್ತೆ ಪೊಲೀಸರು ಕೂಡ ಈ ಬಗ್ಗೆನೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಹಾಗೇನೆ SSLC, PUC ಮತ್ತು ಈ ಪದವಿಯನ್ನ ಓದದೇ ಇದ್ರೂ ಕೂಡ ಇವರು ನೇರವಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಕೊಡ್ತೀವಿ, ಅದಾದ್ಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ. DTTC ಕೊರಿಯರ್ ಮುಖಾಂತರವೇ ಇವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಕೊರಿಯರ್ ಮುಖಾಂತರವಾಗಿ ರಾಜಾರೆಡ್ಡಿ ಮನೆಗಳಿಗೆ ತಲುಪಿಸ್ತಾ ಇದ್ದ. ಸದ್ಯಕ್ಕೆ ಕೋರಮಂಗಲದ ಕಚೇರಿಯನ್ನ ಆಯ್ಕೆ ಮಾಡಿಕೊಂಡು ಈಗ ಒಂದು ಕೃತ್ಯವನ್ನು ಕೂಡ ಮಾಡ್ತಾ ಇದ್ದ. ಸತತ ಮಾಹಿತಿ ಅಂದ್ರೆ ಒಂದು ಸ್ಥಳೀಯರ ಮಾಹಿತಿ ಆಗಿರ್ಬೋದು ಮತ್ತು ಸಿಸಿಬಿ ಅಧಿಕಾರಿಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಸದ್ಯಕ್ಕೆ ಅನೇಕ ಆರೋಪಿಗಳನ್ನ ಬಂಧಿಸೋರಿದ್ದಾರೆ. ಸದ್ಯಕ್ಕಂತೂ 50ಕ್ಕೂ ಅಧಿಕ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ತಯಾರು ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಈ ಆರೋಪಿಗಳಿಂದ ಯಾರೆಲ್ಲ ಮಾರ್ಕ್ಸ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ, ಅಂದ್ರೆ 30 ರಿಂದ 50 ಸಾವಿರ ರೂಪಾಯಿ ಹಣವನ್ನ ಕೊಟ್ಟುಬಿಟ್ಟು ಈ ಆರೋಪಿಯಿಂದ ಮಾರ್ಕ್ಸ್ ಕಾರ್ಡ್ ಯಾರು ಪಡ್ಕೊಂಡಿದ್ದಾರೆ ಮತ್ತೆ ಯಾರು ಫೋರ್ಜರಿ ಮಾಡಿದ್ದಾರೆ, ಆ ಮಾರ್ಕ್ಸ್ ಕಾರ್ಡ್ಗಳನ್ನ ಪಡೆದುಕೊಂಡು ಎಲ್ಲಾದ್ರೂ ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ, ಈ ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಿಸಿಬಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಬಯಲಾಗಿರುವಂತದ್ದು ದೊಡ್ಡ ಮಟ್ಟದ ಶಾಕಿಂಗ್ ಕೂಡ ಆಗಿದೆ. ಸದ್ಯಕ್ಕೆ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.